ರವಿ ಒಂದು ಸಾಮಾನ್ಯ ವಿದ್ಯಾರ್ಥಿ. ಆದರೆ ಅವನಿಗೆ ಪ್ರತಿನಿತ್ಯ ಒಂದೇ ಕನಸು ಬರುತ್ತಿರುತ್ತದೆ. ಅವನು ಹಳೆಯ ಅರಮನೆಯೊಂದರಲ್ಲಿ ಹಿಂತಿರುಗಿ ಹೋದಂತೆ ಕಾಣಿಸುತ್ತದೆ. ಪ್ರಾರಂಭದಲ್ಲಿ ಇದನ್ನು ಕೇವಲ ಹೋಚಿಟೆ ಹಲ್ಯೂಸಿನೇಷನ್ ಎಂದುಕೊಳ್ಳುತ್ತಾನೆ. ಆದರೆ ಅದೇ ಕನಸು ಮತ್ತೆ ಮತ್ತೆ ಬರುವಾಗ ಅವನು ತಾನು ಹಿಂದಿನ ಜನ್ಮದಲ್ಲಿ ರಾಜಕುಮಾರನಾಗಿದ್ದೇನೋ ಎಂಬ ಅನುಮಾನ ಉಂಟಾಗುತ್ತದೆ. ಅವನ ಗೆಳತಿ ಮಾಧವಿ ಅವನ ಅಚ್ಚರಿಯ ಕನಸುಗಳನ್ನು ಗಮನಿಸಿ ಈ ವಿಷಯವನ್ನು ತಜ್ಞರ ಬಳಿ ಪರಿಶೀಲಿಸಲು ಒತ್ತಾಯಿಸುತ್ತಾಳೆ. ಮಾಧವಿ ಮತ್ತು ರವಿ ಶ್ರೀಧರ್ ಎಂಬ ವಿಜ್ಞಾನಿಯನ್ನು ಭೇಟಿಯಾಗುತ್ತಾರೆ. ಆತನ ವಿಶ್ಲೇಷಣೆ ಮತ್ತು ಅಧ್ಯಯನದ ಮೂಲಕ ಅವನ ಹಿಂದಿನ ಜನ್ಮವನ್ನು ತಿಳಿದುಕೊಳ್ಳಲು ಮುಂದಾಗುತ್ತಾರೆ. ಶ್ರೀಧರ್ ರವಿಯ ಕನಸುಗಳನ್ನು ಸರಿಯಾಗಿ ಅಧ್ಯಯನ ಮಾಡಿ ಅವನ ಹಳೆಯ ಬದುಕಿನ ಹಂತಗಳನ್ನು ಅನ್ವೇಷಿಸುವುದರಿಂದ ಅವನು ಒಂದು ಪ್ರಾಚೀನ ಅರಮನೆ ಮತ್ತು ರಾಜಕುಮಾರನವನ್ನು ಹೊಂದಿದ್ದನೆಂದು ಹೊರಹಾಕುತ್ತಾನೆ. ಹಾಗೆಯೇ ಕೇವಲ ಕನಸು ಅಲ್ಲ, ಅದು ಅವನ ಭೂತಕಾಲದ ಕೆಲವು ಅನೇಕ ಅಂಶಗಳನ್ನು ಹೇಳುತ್ತದೆ. ಅವನು ತನ್ನ ಹಿಂದಿನ ಬದುಕನ್ನು ಹೇಗೆ ಸ್ಮರಿಸಿದನು ಎಂಬುದನ್ನು ಅರಿಯಲು ರವಿ ಮತ್ತು ಮಾಧವಿ ಹಳೆಯ ಅರಮನೆಯ ಹತ್ತಿರ ಹೋಗುತ್ತಾರೆ. ಅಲ್ಲಿಯ ಮುಚ್ಚಿದ ಬಾಗಿಲುಗಳನ್ನು ತೆರೆಯುವಾಗ ಅವನು ಅವನ ಹಿಂದಿನ ಜೀವನದ ಒಂದು ಮಹತ್ವಪೂರ್ಣ ಹಂತವನ್ನು ಮತ್ತು ಪುರಾತನ ರಹಸ್ಯವನ್ನು ಅನ್ವೇಷಿಸಲು ಪ್ರಾರಂಭಿಸುತ್ತಾನೆ.